ಏನು? ನೀಲಿ ಮರಣ ಹೊಂದಿದಳೆ? ಹೇಗಾಯಿತಿದೆಲ್ಲ? ಅವಳು ಅಪಾಯದಲ್ಲಿರುವುದು ನಿನ್ನ ಗಮನಕ್ಕೆ ಬರಲಿಲ್ಲವೇ ಶಿವಾನಿ? ಮೊದಲಿಗೆ ನನಗೂ ತಿಳಿದಿರಲಿಲ್ಲ ಗುರುದೇವ. ಕೊನೆಗೆ ನೀಲಿ ಕಳುಹಿಸಿದ ಸಂದೇಶ ನನ್ನನ್ನು ತಲುಪಿ ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ ಅವಳ ಕೊನೆ ಉಸಿರು ನಿಲ್ಲುವ ಹಂತಕ್ಕೆ ತಲುಪಿತು. ಎಂತಹ ಕೆಲಸವಾಯಿತು ಶಿವಾನಿ! ನಾನು ಈ ರೀತಿ ಆಗುತ್ತದೆ ಎಂದು ಊಹಿಸಿರಲಿಲ್ಲ. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತದೆ ಎಂದು ನಾನು ಭಾವಿಸುತ್ತಿರುವಾಗ ನೀಲಿಯ ಮರಣ ನಮ್ಮ ನಾಗಲೋಕಕ್ಕೆ ಹಿನ್ನಡೆಯುಂಟು ಮಾಡಿದೆ. ನೀಲಿಯ ಈ ಪರಿಸ್ಥಿತಿಗೆ ಕಾರಣವೇನೆಂದು ತಿಳಿಯಿತೆ? ಅವಳು ನಿನ್ನ ಬಳಿ ಏನಾರು ಮಾತನಾಡಿದಳೆ? ನಾನು ಹೋಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಗುರುದೇವ. ಅವಳು ಕೊನೆ ಉಸಿರು ಬಿಡುವಾಗ ಹೇಳಿದ್ದು ಒಂದೇ ಮಾತು: ನಾವು ಯಾವುದನ್ನು ಸತ್ಯ ಎಂದು ನಂಬಿದ್ದೇವೋ ಅದಾವುದು ಸತ್ಯವಲ್ಲ. ದುಷ್ಟರು ನಮ್ಮ ಸುತ್ತಾನೇ ಇದ್ದಾರೆ. ನೀನು ಯಾರನ್ನು ಸುಮ್ಮನೆ ಬಿಡಬೇಡ ಎಂದು ಹೇಳಿದಳು. ಅವಳಿಗೆ ಯಾವುದೋ ಸತ್ಯ ತಿಳಿದಿದೆ. ಅದರ ಬೆನ್ನತ್ತಿ ಹೊರಟಿದ್ದಾಳೆ. ದುಷ್ಟರಿಗೆ ಅವಳು ನಾಗಲೋಕದವಳು ಎಂದು ತಿಳಿದು ಅವಳ ಪ್ರಾಣವನ್ನು ತೆಗೆದಿದ್ದಾರೆ. ಅವಳು ಕಣ್ಮರೆಯಾದ ಮೇಲೆ ಯಾವುದಾದರೂ ಸುಳಿವು ನಿನಗೆ ದೊರಕಿತೆ ಶಿವಾನಿ? ಗುರುದೇವ, ಅವಳು ನನ್ನ ರೂಪ ಪಡೆದು ಹೋಗಿದ್ದರ ಸುಳಿವು ಮಾತ್ರ ದೊರಕಿತು. ಅವಳು ಎಲ್ಲಿಗೆ ಹೋದಳು, ಯಾರು ಅವಳನ್ನು ಕರೆದುಕೊಂಡು ಹೋದವರು ಎಂದು ನನಗೆ ಗೊತ್ತಾಗಲಿಲ್ಲ. ಕೊನೆಗೆ ಅವಳು ನೀಲಿಯಾಗಿಯೇ ನನಗೆ ದೊರಕಿದಳು ಗುರುದೇವ. ನೀಲಿ ನಿನ್ನ ರೂಪವನ್ನು ಪಡೆದು ಹೋಗಿದ್ದಳೆ ಅಂದರೆ ಅವಳು ನಿನ್ನನ್ನು ಕಾಪಾಡಿದ್ದಾಳೆ. ನಿನಗೆದುರಾಗಿರುವ ಕಂಟಕವನ್ನು ನಿವಾರಿಸಿದ್ದಾಳೆ. ನಿನಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾಳೆ. ನನಗಾಗಿ ಪ್ರಾಣ ತ್ಯಾಗನ? ಅರ್ಥವಾಗುತ್ತಿಲ್ಲ ಗುರುದೇವ. ಶಿವಾನಿ, ದುಷ್ಟರಿಗೆ ನಿನ್ನ ಮೇಲೆ ಅನುಮಾನ ಬಂದಿದೆ. ನೀಲಿ ನಿನ್ನ ರೂಪವನ್ನು ತಾಳಿ ಅವರ ಬೇಟೆಗೆ ಹೊರಟಿದ್ದಾಳೆ. ಅವರ ಅನುಮಾನವನ್ನು ಬಗೆಹರಿಸಿ ನಿನ್ನ ಪ್ರಾಣವನ್ನು ರಕ್ಷಿಸಿದ್ದಾಳೆ. ಆದರೆ ತನ್ನ ಪ್ರಾಣವನ್ನ ಅರ್ಪಿಸಿದ್ದಾಳೆ. ನೀಲಿ ನಿಜವಾಗಲೂ ನಾಗಲೋಕದ ಕರ್ತವ್ಯವನ್ನ ಸಂಪೂರ್ಣವಾಗಿ ನಿಭಾಯಿಸಿದ್ದಾಳೆ. ಗುರುದೇವ, ನನಗೆ ಒಂದು ಅರ್ಥವಾಗುತ್ತಿಲ್ಲ. ಮನಸ್ಸು ಗೊಂದಲದ ಗೂಡಾಗಿದೆ. ನಿಶ್ಚಿತಾರ್ಥದ ದಿನವೇ ಹೀಗೆಲ್ಲ ಆಗಬೇಕಿತ್ತ? ನೀಲಿಯನ್ನು ಕಳೆದುಕೊಂಡ ದುಃಖ ಹಿಮ್ಮಡಿಸಿ ಬರುತ್ತಿದೆ. ಈ ದುಃಖದಲ್ಲಿ ನಾನು ನಿಶ್ಚಿತಾರ್ಥಕ್ಕೆ ಹೋಗಲೇಬೇಕಾ? ಆ ಕಾರ್ಯ ಸಾಧನೆ ಮಾಡಲೇಬೇಕಾ ಗುರುದೇವ? ಬೇಡ ಶಿವಾನಿ, ನಿಶ್ಚಿತಾರ್ಥದ ದಿನವೇ ಈ ರೀತಿ ಅಪಶಕನವಾಗಿರುವುದರಿಂದ ಈ ನಿಶ್ಚಿತಾರ್ಥ ಬೇಡವೆಂದು ಸಾಕ್ಷಾತ್ ಪರಮೇಶ್ವರನೇ ಸೂಚಿಸುತ್ತಿರಬಹುದು. ಅವನ ಸೂಚನೆಯನ್ನು ಮೀರಿ ನೀನು ಈ ಕಾರ್ಯವನ್ನ ಕೈಗೊಂಡರೆ ಅವನಿಗೆ ಅವಮಾನ ಮಾಡಿದಂತಾಗುತ್ತದೆ. ಶಿವಾನಿ, ಎಲ್ಲವೂ ನಿನ್ನ ವಿವೇಚನೆಗೆ ಬಿಟ್ಟಿದ್ದು. ಯೋಚಿಸಿ ನಿರ್ಧಾರವನ್ನ ತೆಗೆದುಕೋ. ಎಲ್ಲವೂ ಒಳಿತಾಗುತ್ತದೆ. ಅಲ್ವೋ? ಮನೇಲಿಲ್ಲ ಅಂದ್ರೆ ಏನರ್ಥ? ನನಗೇನೋ ಇದೆಲ್ಲ ಬೇಕು ಅಂತ ಆಗ್ತಿದೆ ಅಂತ ಅನಿಸ್ತಾ ಇದೆ. ನಾನು ಅವತ್ತೇ ಬಾಬಾಜಿಗೆ ಹೇಳಿದೆ, ಈಗಿನ ಕಾಲದಲ್ಲಿ ಈ ಲವ್ ಗಿವ್ ಎಲ್ಲ ಸರಿ ಹೋಗಲ್ಲ, ಅವಳು ಮೊದಲೇ ಫಾರಿನಲ್ಲಿ ಓದಿರೋ ಹುಡುಗಿ ಅಂತ. ನಾನು ಹೇಳ್ದಾಗೆ ಆಗ್ತಾ ಇದೆ. ಮಾವ, ಶಿವಾನಿ ಅವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ. ಮೊದಲು ವಿಷಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು. ಆಯ್ತಪ್ಪ, ನೀನು ಹೇಳೋ ಪ್ರಕಾರ ಎಲ್ಲ ಸರಿ ಇದೆ ಅನ್ನೋದೇ ಆದ್ರೆ ಬಂದ ಜನ ಏನಂತಾರೆ? ದಿಗ್ವಿಜಯ್ ಅವ್ರ ಮಗನ ಎಂಗೇಜ್ಮೆಂಟ್ ನಿಂತೋಯ್ತಂತೆ, ಹುಡುಗಿ ಎಂಗೇಜ್ಮೆಂಟಿಗೆ ಬರ್ಲಿಲ್ವಂತೆ ಅಂತ ಈ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗತ್ತೆ. ಆಗ ಭಾವಾಜಿ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಂತ ಈ ಗೌರವ ಎಲ್ಲ ಹಾಳಾಗೋಗುತ್ತೆ. ಅಳಿಮಯ್ಯ, ಆಡೋರ ಮಾತಿಗೆ ನಾವೇ ಸಿಕ್ಕಾಕೊಂಡ್ರೆ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ. ನನಗೇನೋ ಆ ಹುಡುಗಿ ಮಾಡಿದ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಇದನ್ನ ಬಾಬಾಜಿ ಹೇಗೆ ಸಹಿಸ್ಕೋತಾರೋ ಗೊತ್ತಾಗ್ತಾ ಇಲ್ಲ.
ವಿಕ್ರಮ್, ಶಿವಾನಿ ಒಂದು ಫೋನ್ ಮಾಡಪ್ಪ. ಡ್ಯಾಡ್ ಬರ್ತಾ ಕಾರಲ್ಲಿ ಟ್ರೈ ಮಾಡಿದೆ, ಬಟ್ ನಾಟ್ ರೀಚಬಲ್. ಡ್ಯಾಡ್ ಫೋನ್ ರಿಂಗ್ ಆಗ್ತಿದೆ. ಹಲೋ. ಹಲೋ ಶಿವಾನಿ ಅವರೇ, ಎಲ್ಲಿದ್ದೀರಾ? ಮನೇಲೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಬರ್ತಾ ಇದ್ದೀನಿ. ಏನಾದರೂ ಪ್ರಾಬ್ಲಮ್ ಆಯ್ತಾ? ಹಲೋ ಹಲೋ, ಏನಾಯ್ತು? ಏನು ಹೇಳಿದ್ಲು? ಬರ್ತಾ ಇದ್ದಾರಂತೆ. ದಮಯಂತಿ, ನಿಶ್ಚಿತಾರ್ಥಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊ. ಅವ್ಳು ಬರ್ತಿರಂಗೆ ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಅಲ್ಲ ಬಾಬಾಜಿ, ಮುಹೂರ್ತ ಅದೆಲ್ಲ ಲೆಕ್ಕ ಇಲ್ಲ ಗೋವಿಂದ. ಇವತ್ತು ನಿಶ್ಚಿತಾರ್ಥ ಮುಗಿಬೇಕಷ್ಟೇ. ಡ್ಯಾಡ್, ಶಿವಾನಿ ಅವ್ರು ಬಂದ್ಬಿಡ್ಲಿ, ಇದನ್ನೆಲ್ಲ ಆಮೇಲೆ ಡಿಸೈಡ್ ಮಾಡ್ಬೋದಲ್ಲ? ಮೇಡಮ್ ಬಂದರು. ಶಿವಾನಿ ಅವರೇ, ವಾಟ್ ಹ್ಯಾಪೆಂಡ್? ಬರೋದು ಯಾಕೆ ಇಷ್ಟೊಂದು ಲೇಟ್ ಆಯಿತು? ಎಲ್ಲಮ್ಮ ಹೋಗ್ಬಿಟ್ಟಿದ್ದೆ. ಎಷ್ಟೊತ್ತಿಂದ ಕಾಯ್ತಾ ಇದ್ರು ಗೊತ್ತಾ? ಏನಾದ್ರು ತೊಂದರೆ ಆಯ್ತಾ? ಒಂದು ಫೋನ್ ಮಾಡ್ಬೇಕಲ್ವಾ? ಸರಿ, ಅದೆಲ್ಲ ಬಿಡು. ನಿಶ್ಚಿತಾರ್ಥ ರೆಡಿ ಮಾಡ್ಕೊಬೋಣ. ದಮಯಂತಿ, ಕರ್ಕೊಂಡು ಫ್ರೆಶ್ ಮಾಡ್ಕೊಂಡು ಕರ್ಕೊಂಡು. ಅಂಕಲ್, ಒಂದು ನಿಮಿಷ. ನಾನು ತ್ರಿವಿಕ್ರಮ್ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡುವಂತೆ, ನಿಶ್ಚಿತಾರ್ಥ ಆಗ್ಬಿಡ್ಲಿ. ಇಲ್ಲ ಅಂಕಲ್, ಪ್ಲೀಸ್, ನಾನು ಈಗಲೇ ಮಾತಾಡಬೇಕು. 5 ನಿಮಿಷ ಟೈಮ್ ಕೊಡಿ. ಏನಾಯ್ತು ಶಿವಾನಿ ಅವರೇ? ಎಲ್ಲಿ ಹೋಗಿದ್ರಿ ನೀವು? ಒಂದು ಕಾಲ್ ಕೂಡ ಮಾಡಲಿಲ್ವಲ್ಲ? ನಾವು ಎಷ್ಟು ಟ್ರೈ ಮಾಡಿದ್ರು ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ವಾಟ್ ಹ್ಯಾಪೆಂಡ್? ಹೇ ಶಿವಾನಿ ಅವರೇ, ಯಾಕೆ ಹೇಳ್ತಾ ಇದ್ದೀರಾ? ಏನಾಯ್ತು? ಗೊತ್ತಿಲ್ಲ ತ್ರಿವಿಕ್ರಮ್, ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಎಲ್ಲ ತುಂಬಾ ವಿಚಿತ್ರವಾಗಿದೆ. ನನ್ನ ಸುತ್ತ ಏನ್ ನಡೀತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ತ್ರಿವಿಕ್ರಮ್. ಶಿವಾನಿ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ ಪ್ಲೀಸ್. ನನ್ನ ಜೊತೆಗಿದ್ದವರೆಲ್ಲ ಒಬ್ಬೊಬ್ಬರಾಗಿ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನನ್ಗೇನ್ ಪಾಪ ಮಾಡಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಇವಾಗ ಯಾರು ಬಿಟ್ಟು ಹೋದ್ರು? ನನ್ನ ಜೊತೆ ಕೆಲಸ ಮಾಡ್ತಿದ್ದವರೆಲ್ಲ ಒಬ್ಬೊಬ್ಬರ ಮಿಸ್ ಆಗ್ತಿದ್ದಾರೆ. ವೀರಶೂರ ನನ್ನ ಸಹಾಯಕ್ಕಿದ್ರು. ಮೊದಲು ಅವ್ರು ಕಾಣೆಯಾದ್ರು, ಮತ್ತೀಗ ನೀಲಿ. ನೀಲಿ ಅವರೆಲ್ಲ ಹೋದ್ರು? ನಿನ್ನೆಯಿಂದ ಅವಳು ಕಾಣಿಸ್ತಾ ಇರ್ಲಿಲ್ಲ. ಎಲ್ಲಿ ಹೋಗಿದ್ದಾಳೆ ಅನ್ನೋದು ಗೊತ್ತಾಗ್ಲಿಲ್ಲ. ಎಷ್ಟು ಹುಡುಕಿದ್ರು ಸಿಗ್ಲೇ ಇಲ್ಲ. ಆದ್ರೆ ಈಗ ಹೋಗಿ ನೋಡಿದ್ರೆ ಅವಳು ಸತ್ತೇ ಹೋಗಿದ್ದಾಳೆ. ಸತ್ತ ಹೋದ್ರ? ಶಿವಾನಿ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ತ್ರಿವಿಕ್ರಮ್, ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಮನ್ಸಿಗೆ ತುಂಬಾ ನೋವಾಗ್ತಿದೆ, ಸಂಕಟ ಆಗ್ತಿದೆ. ನನ್ನ ಜೊತೆಗಿದ್ದವನ್ನ ಕಳ್ಕೊಂಡು ಆ ದುಃಖದಲ್ಲಿ ನಾನು ಹೇಗ್ ನಿಶ್ಚಿತಾರ್ಥ ಆಗ್ಲಿ ತ್ರಿವಿಕ್ರಮ್? ನನಗೇನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಷಯನ ಅವ್ರ ಕಡೆ ಎಲ್ಲರ ಮುಂದೆ ಹೇಗೆ ಹೇಳಬೇಕು ಅಂತಾನೆ ನನಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್, ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡಿ ಪ್ಲೀಸ್ ತ್ರಿವಿಕ್ರಮ್, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಶಿವಾನಿ ಅವರೇ, ಪ್ಲೀಸ್ ಪ್ಲೀಸ್ ಅಳೋದನ್ನ ನಿಲ್ಲಿಸ್ತೀರಾ? ನನ್ನ ಕೈಲಿ ನೋಡೋದಕ್ಕೆ ಆಗ್ತಿಲ್ಲ. ನೋಡಿ, ನೀವಿರೋ ಪರಿಸ್ಥಿತಿಯಲ್ಲಿ ಎಂಗೇಜ್ಮೆಂಟ್ ಆಗೋದು ಬೇಡ. ನೋಡಿ, ನಾನು ಅಪ್ಪನ ಹತ್ರ ಎಲ್ಲ ಮಾತಾಡ್ತೀನಿ, ನಾನು ಎಲ್ಲರನ್ನೂ ಕನ್ವಿನ್ಸ್ ಮಾಡ್ತೀನಿ. ಓಕೆ, ನೀವೇನೂ ಯೋಚನೆ ಮಾಡಬೇಡಿ. ಆದರೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಕಣ್ಣೀರು ಒರೆಸ್ಕೊಳ್ಳಿ. ಶಿವಾನಿ ಅವರೇ, ಬನ್ನಿ ನನ್ನ ಜೊತೆ.
ಮಾತಾಡಿದ್ದೆಲ್ಲ ಆಯ್ತಾ? ಕಾರ್ಯ ಶುರು ಮಾಡ್ಬೋದಾ? ಡ್ಯಾಡ್, ಇವತ್ತು ಎಂಗೇಜ್ಮೆಂಟ್ ನಡೆಯಲ್ಲ. ಎಂಗೇಜ್ಮೆಂಟ್ ನಡೆಯಲ್ಲ ಅಂದರೆ ಏನು ಅರ್ಥ? ಅಮ್ಮ ಪ್ಲೀಸ್, ಇವತ್ತು ಶಿವಾನಿ ಅವ್ರ ಮೂಡ್ ಯಾಕೋ ಸರಿಗಿಲ್ಲ, ಅದಕ್ಕೆ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಆ್ಯಂಡ್ ಡ್ಯಾಡ್, ನನಗೆ ಗೊತ್ತು ಇದರಿಂದ ನಿಮಗೆ ತುಂಬ ಹರ್ಟ್ ಆಗುತ್ತೆ ಅಂತ, ಬಟ್ ಶಿವಾನಿ ಅವ್ರ ಮ್ಯಾನೇಜರು ತೀರ್ಕೊಂಡಿದ್ದಾರಂತ. ಮ್ಯಾನೇಜರ್ ಸತ್ತೋದ್ರ? ಏನಾಗಿತ್ತು? ಗೊತ್ತಿಲ್ಲ ಮಾವ. ಡ್ಯಾಡ್ ಪ್ಲೀಸ್ ನನಗೋಸ್ಕರ ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು ಡ್ಯಾಡ್. ಮಾವ, ನಾನು ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಏನ್ರಿ ಇದು? ಯಜಮಾನ್ರ ಮನೇಲಿ ಈ ಥರ ಆಗೋಯ್ತು. ನಿಶ್ಚಿತಾರ್ಥ ನಿಲ್ಲುತ್ತೆ ಅನ್ನೋ ಕಲ್ಪನೆನೂ ಇರಲಿಲ್ಲ. ಹೌದು ಕಣೆ, ನನಗೂ ಅದೇ ಬೇಜಾರಾಗ್ತಾ ಇರೋದು. ಯಜಮಾನ್ರ ಮನೇಲಿ ತುಂಬ ದಿವಸ ಆದಮೇಲೆ ಒಂದು ಶುಭ ಕಾರ್ಯ ನಡೀತಾ ಇತ್ತು. ಎಲ್ಲ ಸರಿಯಾಗಿದೆ, ಇನ್ನೇನು ನಿಶ್ಚಿತಾರ್ಥ ಮುಗಿದೇ ಹೋಯ್ತು ಅನ್ನೋಷ್ಟರಲ್ಲಿ ಈ ಥರ ಒಂದು ವಿಘ್ನ ಆಗೋಯ್ತು. ಯಜಮಾನ್ರ ಮನಸ್ಸಿಗೆ ಎಷ್ಟು ನೋವಾಗಿದೆಯೇನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಣ್ರಿ. ಶತ್ರುಗಳಿಗೂ ಇಂಥ ಪರಿಸ್ಥಿತಿ ಯಾವತ್ತೂ ಬರಬಾರ್ದು. ಆ ಮನೇಲಿ ಯಾರನ್ನೂ ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಮಾತಾಡ್ಸಿದ್ರು ಏನು ಅಂತ ಮಾತಾಡ್ಸೋದು? ಯಾವುದಾದ್ರು ಚಿಕ್ಕ ವಿಷಯ ಆಗಿದ್ರೆ ಏನಾದರೂ ಸಮಾಧಾನ ಮಾಡ್ಬೋದಾಯ್ತು. ಇದು ಚಿಕ್ಕ ವಿಷಯ ಅಲ್ಲ. ಅವ್ರು ಕಟ್ಟಿದ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಯಾರು ಕಣ್ಣು ಬಿತ್ತೇನೋ ಅವ್ರಿಗಂತೂ ಒಳ್ಳೇದಾಗಲ್ಲ. ಅಪ್ಪ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಈಗ ಆಗಿರೋದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡ್ರೆ ಏನು ಯೂಸ್ ಇಲ್ಲ. ಮುಂದೆ ಆಗೋದ್ರ ಬಗ್ಗೆ ಗಮನ ಕೊಡೋಣ. ನನಗಂತೂ ಎಂಗೇಜ್ಮೆಂಟ್ ನಿಂತೋಗಿದ್ದು ಒಳ್ಳೇದೇ ಅನ್ನಿಸ್ತಾ ಇದೆ. ಎಲ್ಲ ಗಡಿಬಿಡಿನಲ್ಲೇ ಆಗಿತ್ತು. ಚಿಕ್ಕ ಯಜಮಾನ್ರ ಎಂಗೇಜ್ಮೆಂಟ್ಗೆ ಏನು ತಯಾರಿನೇ ಆಗಿರಲಿಲ್ಲ. ಹೇಗೋ ಎಂಗೇಜ್ಮೆಂಟ್ ನಿಂತೋಯ್ತು. ಅಪ್ಪ, ನೆಕ್ಸ್ಟ್ ಟೈಮು ಎಂಗೇಜ್ಮೆಂಟ್ನ ಜಾಮ್ ಜೂಮ್ ಅಂತ ಫುಲ್ ಗ್ರ್ಯಾಂಡಾಗಿ ಮಾಡೋಣ. ಹೇಯ್, ಏನು ಅಂತ ಮಾತಾಡ್ತಾ ಇದೆಯೋ? ಒಂದು ಶುಭ ಕಾರ್ಯ ನಿಂತೋದ್ರೆ ಆಗೋನೋ ನಿನಗೇನೋ ಗೊತ್ತು. ಯಜಮಾನರು ಎದುರುಗಡೆ ತೋರಿಸ್ಕೊಳ್ದೇ ಇರ್ಬೋದು, ಆದರೆ ಅವ್ರ ನೋವೇನು ಅಂತ ನನಗೆ ಗೊತ್ತು. ಆಗೋ ನೋವು ಒಬ್ಬ ತಂದೆಗೆ ಮಾತ್ರ ಗೊತ್ತಾಗತ್ತೆ. ಚಿಕ್ಕ ಯಜಮಾನ್ರಿಗೆ ಎಷ್ಟು ನೋವಾಗಿದೆಯೇನೋ ನಿನಗೇನೋ ಗೊತ್ತು. ರೀ, ಅವನೇನೋ ಹುಡ್ಗಾಡಕ್ಕೆ ಮಾತಾಡ್ದ ಕಣ್ರಿ, ಬಿಡ್ರಿ. ಈ ವಿಷಯದಲ್ಲಿ ಹುಡುಗಾಟೋದು ನಂಗೆ ಇಷ್ಟ ಆಗೋದಿಲ್ಲ. ಮದು ಇವನೇನು ಚಿಕ್ಕ ಹುಡುಗನ, ಬೆಳೆದಿದ್ದಾನೆ. ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು. ಅಪ್ಪ, ಇದು ಸರಿ ಹೋಗದಿರೋ ವಿಷಯ ಏನಲ್ವಲ್ಲ. ಎಂಗೇಜ್ಮೆಂಟ್ ಇನ್ನೊಂದು ದಿವಸ ಮಾಡಿದ್ರಾಯ್ತು. ಇವಾಗೇನು ಎಂಗೇಜ್ಮೆಂಟು ಆಗೋದಿಲ್ಲ ಅಂತ ಏನಾದ್ರೂ ಆಗೋಗಿದೆಯಾ? ಇವತ್ತು ಕ್ಯಾನ್ಸಲ್ ಆಗಿದೆ ಅಷ್ಟೇ. ಇದರಲ್ಲಿ ಬೇಜಾರಾಗುವಂಥ ವಿಷಯ ಏನೂ ಇಲ್ಲ. ಆ ಥರ ನನಗೇನು ಅನ್ನಿಸ್ತಾ ಇಲ್ಲ. ತ್ರಿಶೂಲ್, ಇನ್ನೊಂದ್ಸರಿ ಆ ಥರ ಮಾತಾಡಬೇಡ. ನನಗಿಷ್ಟ ಆಗೋದಿಲ್ಲ. ಆ ನೋವು ಆ ಜಾಗದಲ್ಲಿ ನಿಂತವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಂಗೇಜ್ಮೆಂಟ್ ಇನ್ನೊಂದ್ಸಲಿ ಮಾಡ್ಬೋದು ಸರಿ, ಆದರೆ ನಿಂತೋಗಿರೋ ನಿಶ್ಚಿತಾರ್ಥದ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಶಿವಾನಿ ಮೇಡಮ್ ಎಷ್ಟು ನೋವು ತಿಂದಿದ್ದಾರೆ ಗೊತ್ತೇನಾ? ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡ್ಬೇಕು, ಅರ್ಥ ಮಾಡ್ಕೊ. ಶಿವಾನಿ, ನೀಲಿ, ನೀಲಿ, ಶಿವಾನಿ,
ನಾನು ಇನ್ನ ನಿಜವಾಗ್ಲೂ ಬಿಟ್ಟು ಹೋದೆ ಅಂತ ಅಳ್ತಾ ಇದೆಯಾ? ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಹುಚ್ಚಿ, ನನ್ನನ್ನ ಇಷ್ಟೊಂದು ಹಚ್ಕೊಂಡಿದ್ಯಾ? ನೀನಿಲ್ಲದೆ ನನಗೆ ಎಷ್ಟು ದುಃಖ ಆಗಿತ್ತು ಗೊತ್ತಾ? ಸ್ನೇಹಿತನ ಕಳ್ಕೊಂಡ್ರೆ ಎಷ್ಟು ದುಃಖ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗೋಯ್ತು. ಆದರೆ ನನ್ನ ಮನ್ಸು ಮಾತ್ರ ನೀನು ಬದುಕಿದ್ಯಾ ಅಂತಾನೆ ಹೇಳ್ತಿತ್ತು. ಅಂತೂ ನನ್ನ ಮನಸ್ಸಿನ ಮಾತು ನಿಜ ಆಗೋಯ್ತು. ನೀನು ವಾಪಸ್ ಬಂದಿಯಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ ನೀಲಿ. ಯಾಕೆ ನೀಲಿ ಹೀಗೆ ಮಾಡಕ್ಕೆ ಹೊರಟಿದ್ದೆ? ದಾರಿ ಮಧ್ಯದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬೇಕು ಅನ್ನೋದು ನಿನ್ನ ಉದ್ದೇಶನ? ನನ್ನ ಬದುಕಲ್ಲಿ ಎಲ್ಲ ಸರಿ ಹೋಗಿ ನಾನು ಇನ್ನೇನು ಆದಿಶೇಷನ ಸೇರ್ಬೇಕು ಅನ್ನೋವಾಗ ನೀನು ಹೀಗೆ ಮಾಡೋದು ಸರಿನಾ ನೀಲಿ? ಹೇಳು, ಯಾಕೆ ಹೀಗೆ ಮಾಡಕ್ಕೆ ಹೊರಟಿದ್ದೆ? ನಾನು ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ವಾ ನೀಲಿ? ನಾನು 14 ವರ್ಷ ದಿಗ್ಬಂಧನನ ಕಳೆದು ಆದಿಶೇಷನ ಹುಡುಕೋದಕ್ಕೆ ಬಂದಾಗ ನನಗೆ ಜೊತೆ ಆದವಳು ನೀನು. ಆದಿಶೇಷನ ಹುಡುಕಿ ನಾಗಮಣಿನ ಮತ್ತೆ ನಾಗಲೋಕಕ್ಕೆ ಸೇರಿಸೋವರೆಗೂ ನನ್ನ ಜೊತೆಗೆ ಇರ್ತೀನಿ ಅಂತ ಮಾತು ಕೊಟ್ಟೋಳು ನೀನು. ಈಗ ಮಧ್ಯದಲ್ಲೇ ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದು ಸರಿನಾ? ಇಲ್ಲ, ನನಗೆ ಗೊತ್ತು ನೀನು ಬೇಕಂತ ಹೀಗೆಲ್ಲ ಮಾಡಿರಲ್ಲ ನೀಲಿ. ಏನೋ ಪಾಪ ಅವಸರದಲ್ಲಿ ನಿರ್ಧಾರ ತಗೊಂಡಿರ್ತೀಯ ಅಲ್ವಾ? ನೀಲಿ, ನಿನ್ನ ಮನೇಲೆಲ್ಲೂ ಕಾಣಿಸ್ತಾ ಇದ್ದಾಗ ನೀನು ಎಲ್ಲಿಗೋ ಹೋಗಿದ್ಯಾ ಅನ್ನೋದು ಗೊತ್ತಾಯ್ತು. ಆದರೆ ನೀನು ಅಂಥ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ನನಗೆ ಗೊತ್ತಾಗಲೇ ಇಲ್ಲ ನೋಡು. ನೀನು ಯಾಕೆ ಮನೆಯಿಂದ ಹೊರಡ್ಬೇಕಾದ್ರೂ ನನಗೊಂದು ಮಾತು ಹೇಳೋಗ್ಲಿಲ್ಲ ನೀಲಿ. ಹೇಳೋಕೆ ಅಂತ ನನ್ನ ರೂಮ್ವರೆಗೂ ಬಂದವಳು ಏನು ಹೇಳ್ದೆ ಹಾಗೆ ಹೊರಟ್ಬಿಟ್ಟೆ. ನನಗೆ ಯಾಕೆ ಕಷ್ಟ ಕೊಡಬೇಕು ಅಂತನಾ? ನನ್ನ ಸ್ನೇಹಿತೆಯಾಗಿ ನನ್ನ ಕಷ್ಟನೆಲ್ಲ ನೀನೇ ಹೊತ್ಕೋತೀಯ. ಬೇಡ ನೀಲಿ, ಇನ್ನೊಂದ್ಸತಿ ಹಾಗೆ ಮಾಡಬೇಡ ಪ್ಲೀಸ್. ಹಾಗೆ ಮಾಡಬೇಡ ನೀಲಿ. ನನಗೆ ಹೀಗೆಲ್ಲ ಆಗಿದ್ದು ನೋಡಿ ಇದಕ್ಕೆಲ್ಲ ನಾನೇ ಕಾರಣ ಅಂತ ನನಗೆ ತುಂಬ ಬೇಜಾರಾಗಿತ್ತು ನೀಲಿ. ನೀನು ಅಪಾಯದಲ್ಲಿ ಇದ್ದೀನಿ ಅಂತ ಸಂದೇಶ ಕಳಿಸಿದಾಗ ನಾನು ಅಲ್ಲಿಗೆ ಹೊರಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಆದರೆ ತ್ರಿಶೂಲ್ ನನ್ನನ್ನು ಕೂಡ ಹಾಕಿದ್ದ. ತಪ್ಪಿಸ್ಕೊಳ್ಳೋಕೆ ಅಂತ ಏನೆಲ್ಲ ಮಾಡಿದ್ರು ಯಾವುದೋ ಶಕ್ತಿ ನನ್ನನ್ನು ತಡೀತಾ ಇತ್ತು. ಯಾವ ಶಕ್ತಿ ಅನ್ನೋದು ಆ ಪರಮೇಶ್ವರಂಗೆ ಗೊತ್ತು. ಹೋಗ್ಲಿ ಬಿಡು ನೀಲಿ, ನಿನಗೇನು ಆಗದೆ ವಾಪಸ್ ಬಂದಿದ್ಯಲ್ಲ, ನನಗಷ್ಟೇ ಸಾಕು. ನನಗಷ್ಟೇ ಸಾಕು ನೀಲಿ. ನೀಲಿ, ಆಗ್ಲಿಂದ ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ. ನೀನು ಯಾಕೆ ಏನು ಮಾತಾಡ್ತಾ ಇಲ್ಲ? ನನ್ನ ದುಃಖ ನೋಡಿ ನಿನಗೆ ನಗು ಬರ್ತಿದ್ಯಾ? ನನ್ನ ಕಷ್ಟ ನನಗೆ ಗೊತ್ತು. ಬಿಡು, ಇನ್ಮೇಲೆ ಹೀಗೆಲ್ಲ ಮಾಡೋದಿಲ್ಲ ಅಂತ ನನಗೆ ಮಾತು ಕೊಡು, ಆಯ್ತಾ? ಮಾತು ಕೊಡು, ಮಾತು ಕೊಡು ನೀಲಿ. ನೀಲಿ ಮಾತಾಡು. ನೀಲಿ, ನೀಲಿ ನೀಲಿ ಅಂದ್ರೆ ಇಷ್ಟೊತ್ತು ನೀಲಿ ನನ್ನ ಜೊತೆಗಿದ್ದು ನನ್ನ ಭ್ರಮೆನಾ? ನಾನು ಅವಳನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಟ್ನಾ? ನೀಲಿ, ನೀಲಿ